ಓಂ ಅನವಸ್ಥಿತೆ ರಸಂಭವಾಚ್ಚ ನೇತರಃ ಓಂ. ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂವಾದಯೇಮಹಿ ಸಹ ವೀರ್ಯಂ ಕೃಷೀಮಹಿ. ಈ 17ನೇ ಸೂತ್ರ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ತತ್ವಪ್ರದೀಪ, ತತ್ವಪ್ರಕಾಶಿಕ ಇವೆಲ್ಲ ಸಮಾಪ್ತ ಆಗಿವೆ. ಸತ್ತರ್ಕ ದೀಪಾವಳಿಯು ಮುಕ್ತಾಯ ಕಂಡಿದೆ. ಭಾಷ್ಯ ದೀಪಿಕಾದಲ್ಲಿರುವಂತಹ ವಿಚಾರವನ್ನ ಈಗ ನಾವು ನೋಡಬೇಕು. ಭಾಷ್ಯ ದೀಪಿಕಾದಲ್ಲಿ 265ನೇ ಪುಟದಲ್ಲಿ ಜೀವಸ್ಯ ಇತಿ ಅಂತ ಪ್ರತೀಕ ಗ್ರಹಣ ಇದೆ. ಅಲ್ಲಿ ಸಾಮ್ಯಾತ್ ಅಂತ ಏನಿದೆಯಲ್ಲ, ಸಾಮ್ಯಾತ್ ಇತಿ ಸೂತ್ರೇ ಅಧ್ಯಾಹತಂ ಪದಂ ತತ್ವಪ್ರದೀಪೋ ರೀತ್ಯ ದೇಹಲಿ ದೀಪ ನ್ಯಾಯೇನ ಉಭಯತ್ರ ಸಂಬದ್ಧತೆ. ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ ಸಾಮ್ಯಾತ್ ಅಸಂಭವಾಚ್ಚ ನ ಜೀವಃ ಅಂತ ಹೀಗಿದೆ ಆಚಾರ್ಯರ ಭಾಷ್ಯವಾಕ್ಯದಲ್ಲಿ. ಆ ಸಾಮ್ಯಾತ್ ಅನ್ನೋದು ಭಾಷ್ಯದಲ್ಲಿದೆ, ಅದರ ಸೂತ್ರದಲ್ಲಿಲ್ಲ. ಅದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಭಾಷ್ಯ ದೀಪಿಕಾಕಾರರು ಹೇಳ್ತಾರೆ. ಹೀಗೆ ಸೂತ್ರದಲ್ಲೇ ಅದನ್ನು ಅಧ್ಯಾಹಾರ ಮಾಡ್ಕೋಬೇಕು. ಅದರಿಂದ ಮತ್ತು ತತ್ವಪ್ರದೀಪಕ್ಕನುಸಾರವಾಗಿ, ತತ್ವಪ್ರದೀಪದಲ್ಲಿ ಅದನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಜೀವತ್ವ ಸಾಮ್ಯಾತ್ ಅನವಸ್ಥಿತಿ ಪರಂತತ್ವ ಸಾಮ್ಯಾತ್ ಅಸಂಭವ ಅಂತ. ಸಾಮ್ಯ ಅನ್ನೋದು ನಡುವೆ ಇದೆ. ಆಚಾರ್ಯರ ವಾಕ್ಯದಲ್ಲಿ, ಭಾಷ್ಯ ವಾಕ್ಯದಲ್ಲಿ ಸಾಮ್ಯಾತ್ ಅಂತ ನಡುವೆ ಇದೆ. ಅದನ್ನ ಹಿಂದಿನ ಅನವಸ್ಥಿತಿ ಅನ್ನೋದಕ್ಕೂ ಹೊಂದಿಸ್ಕೋಬೇಕು, ಮತ್ತೆ ಈ ಕಡೆ ಅಸಂಭವಾಚ ಅನ್ನೋದಕ್ಕೂ ಹೊಂದಿಸ್ಕೋಬೇಕು. ಅಗ್ನಿಯು ಮತ್ತು ಉಳಿದವರು ಎಲ್ಲರೂ ಜೀವರೇ ಆದ್ರಿಂದ ಅವರಿಗೆ ಅನವಸ್ಥಾ ದೋಷ ಇದೆ. ಒಬ್ಬರನ್ನ ಇನ್ನೊಬ್ರು, ಅವ್ರನ್ನ ಮತ್ತೊಬ್ರು ಹೀಗೆ ನಿಯಮಿಸ್ತಾ ಹೋಗುವುದರಿಂದ ಅನವಸ್ಥಾ ದೋಷ ಇದೆ. ಮತ್ತೆ ಎಲ್ಲರೂ ಪರತಂತ್ರರೇ ಆದ್ರಿಂದ, ಮೊದಲು ಜೀವ ಅಂದ್ರೆ ಸಂಸಾರ ಬದ್ಧ ಅಂತ ಅರ್ಥ. ಈಗ ಪರತಂತ್ರರು ಅಂತ ಅರ್ಥ. ಪರತಂತ್ರರಾದ್ರಿಂದ ಅಸಂಭವ ದೋಷವೂ ಇದೆ. ಸ್ವಯಂ ಪರತಂತ್ರರು ಇನ್ನೊಬ್ಬರನ್ನ ಹೇಗೆ ನಿಯಮಿಸ್ತಾರೆ ಅಂತ. ಹೀಗೆ ದೇಹಲಿ ಅಂದ್ರೆ ಹೊಸ್ತಲು, ಅದರ ಮೇಲಿರುವ ದೀಪ, ಅದನ್ನ ಎರಡಕ್ಕೂ ಕೂಡ ಹೊಂದಿಸ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಇತ್ಯೇತತ್ ವಿಪರಿಣತಂ ಅಸಂಭವಾದಿತ್ಯನೇನಾಪಿ ಸಂಬದ್ಧತೆ. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅಂತ ಹೀಗಿದೆ. ಅಲ್ಲಿ ಜೀವಸ್ಯ ಅಂತ ಷಷ್ಠಿ ವಿಭಕ್ತಿ ಇದೆ. ಆ ಷಷ್ಠಿ ವಿಭಕ್ತಿಗೆ ಅನುಸಾರವಾಗಿ ನಿಯಾಮಕತ್ವೇ ಅಂತ ತ್ವ ಪ್ರತ್ಯಯಾಂತವಾದ ಶಬ್ದ ಇದೆ. ಒಬ್ಬ ಜೀವನು ಇನ್ನೊಬ್ಬನ ಜೀವನಿಗೆ ನಿಯಾಮಕ ಆಗುವುದಾದರೆ ಅಂತ ಅರ್ಥ. ಅದಕ್ಕೆ ಅದನ್ನು ನಾವು ಪ್ರಥಮ ವಿಭಕ್ತಿಯಲ್ಲಿಯೂ ಪ್ರಯೋಗ ಮಾಡಬಹುದು. ಜೀವಾಂತರ ನಿಯಾಮಕ ಚೇತ್ ಅಂತ. ಆ ಚೇತ್ ಇತ್ಯಾದಿಗಳನ್ನು ಪ್ರಯೋಗ ಮಾಡಲಿಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ. ಅದು ತುಂಬಾ ಬೇಸಿಕ್ ಸಂಸ್ಕೃತ ಅದು. ಅದಕ್ಕಾಗಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅಂತಾರೆ. ಅಲ್ಲಿ ಮುಂದೆ ಅಸಂಭವಾಚ ನ ಜೀವ, ಜೀವ ಅಂತ ಮತ್ತೆ ಬಂದಿದೆ. ಅಲ್ಲಿ ಜೀವ ಅಂತ ಅನ್ನೋದನ್ನ ಹಿಂದಿನ ವಾಕ್ಯದಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅಂತ ಏನಿತ್ತಲ್ಲ, ಅಲ್ಲಿ ಷಷ್ಠಿ ವಿಭಕ್ತಿಯಲ್ಲಿದ್ದುದನ್ನ ಈ ಸಾಮ್ಯಾದ ಅಸಂಭವಾಚ್ಯ ನೇತರಃ ಅನ್ನುವಲ್ಲಿ ಪ್ರಥಮ ವಿಭಕ್ತಿಗೆ ಬದಲು ಮಾಡ್ಕೋಬೇಕು. ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಇತ್ಯೇತತ್ ಇದೇನೊಂದು ಷಷ್ಠಿ ವಿಭಕ್ತಿಯಲ್ಲಿದೆ, ಅದನ್ನು ವಿಪರಿಣತಂ ಯಾವ ವಿಭಕ್ತಿಗೆ, ಪ್ರಥಮ ವಿಭಕ್ತಿಗೆ ವಿಪರಿಣಾಮ ಮಾಡಿಕೊಂಡು ಅಸಂಭವಾತ್ ಅವನು ಜೀವಾಂತರಕ್ಕೆ ನಿಯಾಮಕ ಅಂತ ಹೇಳಿದ್ರೆ ಅದನ್ನು ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅಸಂಭವ ದೋಷ ಅಂತ ಅದ್ರ ತಾತ್ಪರ್ಯ. ಹೊಂದಾಣಿಕೆನೇ ಅಲ್ಲಿ ಆಗೋದಿಲ್ಲ ಅಂತ ತಾತ್ಪರ್ಯ. ಇದು ನಮಗೆ ಅದು ಯಾವ ವಿಭಕ್ತಿ ಆದ್ರೇನು ಅರ್ಥ ಆಗೋದು ಆಗಿಬಿಡ್ತದೆ. ಆದ್ರೆ ಅವರು ಆ ಮೂಲ ವಾಕ್ಯಗಳನ್ನ ಆ ಥರ ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗ ಮಾಡ್ಕೋತಾರೆ. ಅದಕ್ಕಾಗಿ ಇದನ್ನು ಹೇಳಿದೆ. ಭಾಷ್ಯ ದೀಪಿಕಾದಲ್ಲಿಯೂ ಕೂಡ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ ಅದನ್ನೊಂದೇನು ಕಾಮ ಇದೆಯಲ್ಲ, ಅದು ಬೇಡ. ಅದು ದೇಹಲಿ ದೀಪ ನ್ಯಾಯೇನ ಅಂತ ಅನ್ನುವುದು ಭಾಷ್ಯ ದೀಪಿಕಾಕಾರರಿಗೂ ಸಮ್ಮತ, ಹಾಗೆ ತತ್ವಪ್ರದೀಪಕಾರರಿಗೂ ಸಮ್ಮತ ಅಂದಮೇಲೆ ಕಾಮ ಅಲ್ಲಿ ಬೇಡವೇ ಬೇಡ. ಸಾಮ್ಯಾತ್ ಅಂತ ನಡುವೆ ಇರಲಿ,
ಅದನ್ನು ಓದುವವರು ಆ ಕಡೆನೂ ಈ ಕಡೆನೂ ಇಟ್ಕೊಂಡು ಓದ್ತಾರೆ. ಅದೇನಲ್ಲಿ ಬೇಕಾಗಿಲ್ಲ. ಮತ್ತು ಮುಂದೆ 266ನೇ ಪುಟದಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವ ಅಸಂಭವಾಚ್ಯ ನ ಇತರಃ ಅಗ್ನಿ ಅಂತರಃ. ಅಲ್ಲಿ ನ ಇತರಃ ಅಂತಿದೆ. ಇತರ ಅಂದ್ರೆ ಯಾರು? ಇನ್ನೊಬ್ಬ ಅಂತ ಅರ್ಥ. ಇನ್ನೊಬ್ಬ ಅಂದ್ರೆ ಯಾರು? ಅಗ್ನಿ. ಆ ಅಗ್ನಿ ಅವನು ನಿಯಾಮಕ ಆಗೋದಿಲ್ಲ. ನಿಯಾಮಕ ಅಲ್ಲ, ಅಂತರ. ಕಣ್ಣಿನೊಳಗಿರುವವನು ಅಗ್ನಿ ಅಲ್ಲ. ಇತರಃ ಅಗ್ನಿ ನ ಅಂತರಃ, ಹೀಗರ್ಥ. ಕುತಃ ಅಸಂಭವ? ಅಸಂಭವ ಯಾಕೆಂದ್ರೆ ಅಗ್ನೇ ಜೀವಸ್ಯ ಪ್ರಿಯಲಿ ಜೀವಾಂತರೇಣ ಸಹ ಪರತಂತ್ರತ್ವ ರೂಪ ಜೀವತ್ವ ಸಾಮ್ಯಾದಿತ್ಯರ್ಥ. ನೋಡಿ, ಅಗ್ನಿ ಒಬ್ಬ ಜೀವ, ಅವನನ್ನು ನೀವು ಪ್ರೇರಕ ಅಂತ ಹೇಳಿ ಹೊರಟಿದ್ದೀರಿ. ಪ್ರೇರೇನಾದ ಮತ್ತೊಬ್ಬ ಜೀವನಿಗೂ ಈ ಅಗ್ನಿಗೂ ಪರತಂತ್ರತ್ವ ಎಂಬ ಜೀವದ ಸಮಾನತೆ ಇದೆ. ಆದ್ರಿಂದ ಆದ್ರಿಂದ ಅಸಂಭವ ಅಂತ ತಾತ್ಪರ್ಯ. ಸೂತ್ರದ ವೃತ್ತಿ ಇದು. ಒಟ್ಟಾರೆ ವೃತ್ತಿ ಅಂದ್ರೆ ಅರ್ಥಬೋಧಕವಾದಂತ, ಅದನ್ನ ಅಧ್ಯಯನ ಮಾಡಿಕೊಂಡು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಒಂದು ವಾಕ್ಯ ತಗೋತೀವಲ್ಲ, ಸಂಕ್ಷಿಪ್ತವಾದ ವಾಕ್ಯಗಳಿರ್ತಾವಲ್ಲ, ಅಲ್ಲಿ ಅದಕ್ಕೆ ಅರ್ಥ ಮಾಡ್ಕೊಳ್ಳುವ ರೀತಿ ಅದು ಅಂತ ಅದರ ತಾತ್ಪರ್ಯ. ಜೀವತ್ವ ಸಾಮ್ಯೇಪಿ ಅಗ್ನೇರೇವ ಸ್ವಾತಂತ್ರ್ಯಂ ನ ಅನ್ಯೇಷಾಮಿತಿ ನಿಯಮೇ ಪ್ರಮಾಣಾಭಾವಾದಿತ್ಯರ್ಥಃ. ತತ್ರ ನನು ಜೀವ ಪ್ರೇರಕ ಅಗ್ನೇಃ ಸ್ವಾತಂತ್ರ್ಯ ಅಭ್ಯುಪಗಮಾತ್ ಅನವಸ್ಥಾ. ಈ ಅನವಸ್ಥಾ ದೋಷವನ್ನು ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ. ಜೀವನನ್ನು ಪ್ರೇರಿಸುವ, ಸಾಮಾನ್ಯ ಜೀವನನ್ನು ಪ್ರೇರಿಸುವ ಅಗ್ನಿಗೆ ಸ್ವಾತಂತ್ರ್ಯವನ್ನು ನಾವು ಒಪ್ತೇವೆ, ಅದರಿಂದ ಅನವಸ್ಥಾ ದೋಷ ಇಲ್ಲ. ನಚೈವಂ ಜೀವಾಂತರಸ್ಯಾಪಿ ಸ್ವಾತಂತ್ರ್ಯಂ ಸ್ಯಾತ್ ಜೀವತ್ವ ಸಾಮ್ಯಾದಿತ್ಯುಕ್ತಂ. ಅಲ್ಲ, ಅಗ್ನಿ ಎಂಬುವನಿಗೆ ಒಬ್ಬನಿಗೆ ನೀವು ಸ್ವಾತಂತ್ರ್ಯವನ್ನು ಒಪ್ಪಿದರೆ ಬೇರೆ ಜೀವರಿಗೂ ಸ್ವಾತಂತ್ರ್ಯವನ್ನು ಹೇಳಬೇಕಾಗ್ತದಲ್ಲ, ಯಾಕಂದ್ರೆ ಜೀವತ್ವ ಸಮಾನವಾಗಿದೆಯಲ್ಲ ಅಂತ ನಾವು ಅವ್ರನ್ನ ಪ್ರಶ್ನೆ ಕೇಳಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಜೀವತ್ವ ಸಾಮ್ಯೇಪಿ ಅಗ್ನೇರೇವ ಸ್ವಾತಂತ್ರ್ಯಂ ನಾನ್ಯೇಷಾಮಿತಿ ನಿಯಮ ಅಭ್ಯುಪಗಮಾತ್. ಇಬ್ರು ಜೀವರೇ, ಆದ್ರೆ ಅಗ್ನಿಗೆ ಸ್ವಾತಂತ್ರ್ಯವನ್ನು ಒಪ್ತೀವಿ, ಉಳಿದವರಿಗೆ ಒಪ್ಪೋದಿಲ್ಲ ನಾವು ಅಂತ ನಿಯಮವನ್ನು ನಾವು ಒಪ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಹಠ ಹಿಡಿತಿದ್ದಾರೆ. ಅಲ್ಲಿ ನಾವು ಅವ್ರನ್ನ ಬಹಳ ಕೇಳುವಂತಿಲ್ಲ. ಜೀವತ್ವ ಅನ್ನುವುದು ಸಮಾನವಾಗಿದ್ದರೂ ಕೂಡ, ಜೀವತ್ವ ಅಂದ್ರೆ ಏನರ್ಥ ನಿಮ್ ದೃಷ್ಟಿಯಿಂದ? ಚೇತನತ್ವ ಅಂತ ಅರ್ಥನೋ ಅಥವಾ ಸಂಸಾರ ಬದ್ಧತ್ವ ಅಂತ ಅರ್ಥನೋ ಅಂತ ನಾವು ಅವ್ರನ್ನಲ್ಲಿ ಬಹಳ ಕೇಳಬಾರ್ದು. ಅದೆಲ್ಲ ಕೇವಲ ತಾತ್ಕಾಲಿಕವಾದ ಚರ್ಚೆಗಳಷ್ಟೇ. ಜೀವತ್ವ ಅನ್ನೋದು ಅಗ್ನಿಯಲ್ಲೂ ಇದೆ, ಬೇರೆಯವರಲ್ಲೂ ಇದೆ. ಆದ್ರೆ ಅಗ್ನಿಯ ನಿಯಾಮಕ ಆಗ್ತಾನೆ, ಉಳಿದವ್ರು ನಿಯಮ ಯಾಕೆ ಆಗ್ತಾರೆ ಅಂದ್ರೆ ಹಾಗೆ ನಾವು ನಿಯಮವನ್ನು ಒಪ್ತೇವೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ನಾವು ಹೇಳ್ತೀವಿ, ಜೀವತ್ವ ಸಮಾನ ಅಂತ ಆದ್ಮೇಲೆ ಅಗ್ನಿಗೆ ಸ್ವಾತಂತ್ರ್ಯ ಉಳಿದವರಿಗೆ ಇಲ್ಲ ಅಂತ ನೀವು ಹೇಗೆ ಒಪ್ತೀರಿ? ಇತಿ ನಿಯಮೇ ಪ್ರಮಾಣಾಭಾವ. ಇಲ್ಲಿ ನೋಡಿ, ಆಚಾರ್ಯರ ನಿಯಾಮಕತ್ವ ಅನವಸ್ಥಿತೇ ಅಸಂಭವಾಚ್ಯ ನೇತರಃ ನಿಯಮ ಪ್ರಮಾಣಾಭಾವಾತ್ ಅಂತ ಭಾಷ್ಯದಲ್ಲಿದೆ. ಆ ನಿಯಮ ಪ್ರಮಾಣಾಭಾವತ್ ಅನ್ನೋ ಭಾಷ್ಯನೇ ಕೆಲವು ಕಡೆ ನಿಯಮೇ ಪ್ರಮಾಣಾಭಾವಾತ್ ಅಂತಿದೆ, ಕೆಲವು ಕಡೆ ನಿಯಮ ಪ್ರಮಾಣಾಭಾವಾತ್ ಅಂತಿದೆ. ಅದು ಇಲ್ಲಿ ನಿಯಮ ಪ್ರಮಾಣಾಭಾವಾತ್ ಅಂತಿದ್ರೆ ಅದಕ್ಕೆ ಎರಡು ತರ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅದರಿಂದ ನಿಯಮ ಪ್ರಮಾಣಾಭಾವಾತ್ ಅನ್ನುವ ಪಾಠವೇ ಸಯವ ಪಾಠ ಸಾಧು. ಹಾಗಾದ್ರೆ ಇಲ್ಲೇನ್ ಅರ್ಥ? ಈಗ ಭಾಷ್ಯ ದೀಪಿಕಾಕಾರ್ಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಯಮೇ ಪ್ರಮಾಣಾಭಾವಾತ್ ಅಂತ ಸಪ್ತಮಿ ತತ್ಪುರುಷದ ಅರ್ಥ. ಹೀಗೆ ನಿಯಮ ಮಾಡ್ಲಿಕ್ಕೆ ಅಗ್ನಿಗೆ ಇಬ್ರು ಜೀವರು, ಅಗ್ನಿ ಮಾತ್ರ ನಿಯಾಮಕ, ಉಳಿದವರೆಲ್ಲರೂ ನಿಯಮ್ಯರು ಅಂತ ಹೇಳಲಿಕ್ಕೆ ಯಾವುದೇ, ಹೀಗೊಂದು ನಿಯಮವನ್ನು ಮಾಡ್ಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ ಅಂತ ಅರ್ಥ. ಅತಃ ಅಗ್ನೇಃ ಸ್ವಾತಂತ್ರ್ಯ ಅಯೋಗಾತ್ ಸುಸ್ಥೈವ ಅನವಸ್ಥಾ. ಯತಃ ಅಗ್ನೇಃ ಸ್ವಾತಂತ್ರ್ಯಂ ನೋಪಬದ್ಧತೆ ಅತಃ ಅನವಸ್ಥಿತ ನ ಪರಿಹ್ರಿಯೇತ ಅಂತ ಹೀಗಾದ್ರೆ ಅರ್ಥ. ಇಲ್ಲಿವರೆಗೆ ಅಗ್ನಿಯನ್ನ ಸ್ವತಂತ್ರ ಅಂತ ಯಾರು ಹೇಳ್ತಾರೆ, ಮತ್ತೆ ಅದು ಯಾವ ವಾದಿಗಳು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಈ ನಮ್ಮ ಎದುರಿಗಿರುವಂತವರು ಅದ್ವೈತಿಗಳಿದ್ದಾರೆ, ತಾರ್ಕಿಕರಿದ್ದಾರೆ, ಬೇರೆ ಬೇರೆ ಮತೀಯರೆಲ್ಲ ಇರ್ತಾರೆ. ಇದನ್ನ ಯಾರು ನಿರ್ದಿಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಹಾಗ್ಯಾರು ನಿರ್ದಿಷ್ಟವಾಗಿದ್ದಾರೆ ಅಂತ ನಾವೇನು ತಿಳ್ಕೋಬೇಕಾಗಿಲ್ಲ. ಇವೆಲ್ಲ ಶಿಷ್ಯರ ವಾದ ಇರಬಹುದು, ಅಥವಾ ಯಾವುದೇ ಒಂದು ಅಂತ ಮತೀಯರು ಇಲ್ಲದೆ ಹೋದ್ರೂ ಕೂಡ ಅವ್ರದ್ದೊಂದು ವಾದ ಇರಬಹುದು, ಸಂಭಾವ್ಯವಾದ ವಾದಗಳು ಅಂತ ನಾನು ಹೇಳಿದ್ದೆ. ಇದು ಒಂದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಇರಾನಿನ ಪಾರ್ಶಿಗಳೇನಿದ್ದಾರೆ ಅವರು ಅಗ್ನಿ ಆರಾಧಕರು. ಅವ್ರದ್ದು ನಮ್ಮ ಋಗ್ವೇದವನ್ನು ಹೋಲುವಂತ ಝಂಡ್ ಅವಸ್ಥಾ ಅಂತ ಒಂದು ಗ್ರಂಥ ಅವರಲ್ಲಿ ಇದೆ. ನಮ್ಮಲ್ಲಿರುವ ಸಕಾರಗಳನ್ನು ಅವರು ಹಕಾರವಾಗಿ ಹೇಳ್ತಾರೆ, ಹೀಗೆಲ್ಲ ಇದೆ. ಅವರು ಅಗ್ನಿ ಆರಾಧನೆ ಮಾಡ್ತಾರೆ. ಅವ್ರದ್ದು ಪಕ್ಷ ಅಂತ ಇದನ್ನು ತಿಳ್ಕೋಬಹುದು.
ಅವರು ಅಗ್ನಿಯನ್ನೇ ಸರ್ವೋತ್ತಮ ಅಂತ ಹೇಳ್ತಾರೋ, ಅಗ್ನಿ ಆರಾಧನೆ ಮಾತ್ರ ಮಾಡ್ತಾರೋ, ಅದೆಲ್ಲ ಹೆಚ್ಚು ನನಗೂ ಈಗ ನೆನಪಿಲ್ಲ. ಅಂತೂ ಈ ಅಗ್ನಿಯನ್ನ ಪ್ರಧಾನವಾಗಿ ಆರಾಧನೆ ಮಾಡುವವರು ಇದ್ದಾರೆ. ಅವರು ಅಗ್ನಿಗಿಂತ ಮೇಲೆ ಒಬ್ಬ ದೇವ ಅವರಿಗೂ ಇರಬಹುದು. ಇಂಥವ್ರು ಮತ್ತೆ ಯಾರು ಇರಬಹುದು ಅಗ್ನಿಯನ್ನೇ ಪ್ರಧಾನವಾಗಿ ಆರಾಧನೆ ಮಾಡುವರು ಅಂತ ತಿಳ್ಕೊಳ್ಬೇಕು. ಆಯ್ತು, ಅಗ್ನಿಗೆ ಅಸ್ವಾತಂತ್ರ್ಯ ಇರಲಿ, ಅಗ್ನಿ ಅಸ್ವಾತಂತ್ರ್ಯ ಆಗಿರ್ಲಿ, ಆಯ್ತು. ಆದ್ರೆ ಅವನನ್ನು ಪ್ರೇರಿಸುವಂತಹ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಇರೋ ಸಾಧ್ಯತೆ ಇದೆಯಲ್ಲ, ಅದರಿಂದ ಅನವಸ್ಥಾ ಅಲ್ಲಿ ಭಗ್ನ ಆಗ್ತದಲ್ಲ ಅಂತ ಪ್ರಶ್ನೆ ಬಂದ್ರೆ, ಅನೀಶ್ವರಾಪೇಕ್ಷತ್ವಾಚ್ಚ ಅಂತ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ನೀವು ಈಶ್ವರನನ್ನು ಒಪ್ಪಲಿಲ್ಲ, ನಾವು ಒಪ್ಪಿದ್ದೇವೆ ಅಂತ. ನೋಡಿ, ಅನೀಶ್ವರಾಪೇಕ್ಷ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ನಾವು ಜಿಜ್ಞಾಸೆ, ಅದು ಶಾಬ್ದಿಕ ಅರ್ಥ ಏನು ಅಂತಂದ್ರೆ ಅದನ್ನ ಭಾಷೆ ದೀಪಿಕದಲ್ಲಿ ತೋರಿಸ್ತಾರ ಅವರು. ಈಶ್ವರಂ ಅಪೇಕ್ಷತೆ ಯಹ ಸಹ ಈಶ್ವರಾಪೇಕ್ಷ. ಯಹ ಅಂತೇನು ಹೇಳಬೇಕಾಗಿಲ್ಲ. ಈಶ್ವರಂ ಅಪೇಕ್ಷತೆ ಇತಿ ಈಶ್ವರಾಪೇಕ್ಷ. ನೋಡಿ, ಕಾರ್ಯಂ ಕರೋತಿ ಇತಿ ಕಾರ್ಯಕರಃ, ಕಾರ್ಯಕಾರಿ, ಹೀಗೆಲ್ಲ ತದ್ದಿತ ಪ್ರತ್ಯಯ ಆಗ್ತಾವಲ್ಲ, ಹಾಗೆ ಉಪಪದ ಸಮಾಸ ಅಂತ ಏನು ಹೇಳ್ತಾರಲ್ಲ ಆ ಥರ. ಈಶ್ವರಂ ಅಪೇಕ್ಷತೆ ಇತಿ ಈಶ್ವರಾಪೇಕ್ಷ, ನ ಈಶ್ವರಾಪೇಕ್ಷ ಅನೀಶ್ವರಾಪೇಕ್ಷ. ಅನೀಶ್ವರಾಪೇಕ್ಷಸ್ಯ ಭಾವ ಅನೀಶ್ವರಾಪೇಕ್ಷತ್ವಂ ಅಂತ. ಸರಿ, ಈಗ ಅಪೇಕ್ಷತೆ ಅಂದ್ರೆ ಏನರ್ಥ? ಈಶ್ವರಂ ಅಪೇಕ್ಷತೆ ಇತಿ ಈಶ್ವರಾಪೇಕ್ಷ ಅಂತ ನಾವು ಹೇಳಿದ್ವಿ. ಈಶ್ವರ ಅಂತ ಒಂದು ಶಬ್ದ ಇದೆ, ಅಪೇಕ್ಷತೆ ಅಂತ ಇನ್ನೊಂದು ಶಬ್ದ ಇದೆ. ಅಪೇಕ್ಷತೆ ಅಂದ್ರೆ ಒಪ್ಪುತ್ತಾನೆ, ಸ್ವೀಕಾರ ಮಾಡ್ತಾನೆ, ಅಪೇಕ್ಷಿಸ್ತಾನೆ, ಇಷ್ಟಪಡ್ತಾನೆ ಅಂತ ಅರ್ಥ. ಇಷ್ಟಪಡುವುದು ಅಂದ್ರೆ ಹೇಗೆ ಅಲ್ಲಿ ಹೇಳ್ತಾರೆ ನೋಡಿ. ಜಗತ್ ಪ್ರೇರಕತ್ವೇನ ಯಹ ಅಪೇಕ್ಷತೆ, ಭಾಷೆ ದೀಪಿಕಾದಲ್ಲಿ. ಜಗತ್ತಿನ ಪ್ರೇರಕ ಈ ಈಶ್ವರ ಅಂತ ಯಾರು ಒಪ್ಪುತ್ತಾರೋ, ಅಪೇಕ್ಷತೆ ಅಂದ್ರೆ ಅಭ್ಯುಪೈತಿ ಅಂತ ಅರ್ಥ. ಅದು ಈಕ್ವಲ್ ಟು ಮಾರ್ಕ್. ಅದು ಅಪೇಕ್ಷತೆ ಆದ್ಮೇಲೆ ಈಕ್ವಲ್ ಟು ಮಾರ್ಕ್ ಇದ್ರೆ ನಿಮ್ಗೆ ಅದು ಅರ್ಥ ಆಗ್ತದೆ. ಇಲ್ಲ ಹೋದ್ರೆ ಅದೇನು ಅಂತ ಗೊಂದಲ ಆಗ್ತದೆ. ಜಗತ್ ಕಾರಣ ಎಂಬುದಾಗಿ ಸ್ವೀಕಾರ ಮಾಡುವವರು ಅಂತ ಅದರ ತಾತ್ಪರ್ಯ. ಸಹ ಈಶ್ವರಾಪೇಕ್ಷ, ಸಹ ನಭವತಿ ಇತಿ ಅನೀಶ್ವರಾಪೇಕ್ಷ. ಅಥವಾ ಮತ್ತೆ ಅದಕ್ಕೆ ನನ್ನೇ ತತ್ಪುರುಷ ಸಮಾಸ. ಹಾಗೆ ಈಶ್ವರನನ್ನ ಜಗತ್ ಕಾರಣ ಎಂಬುದಾಗಿ ಒಪ್ಪದೇ ಇರುವವನು ಅಂತ ಅದರ ತಾತ್ಪರ್ಯ. ತಸ್ಯ ಭಾವ ತತ್ವಂ ಅಂತ ಹೀಗದರ ತಾತ್ಪರ್ಯ. ನೀವು ಅದನ್ನು ಒಪ್ತಿಲ್ಲ. ಒಪ್ಪಿದ್ರೆ ಸಂತೋಷ, ಒಪ್ಪಿದ್ರೆ ಮತ್ತೆ ಅವನೇ ವಿಷ್ಣು ಆಗಿಬಿಡ್ತಾನೆ, ಮತ್ತೆ ನೀವು ಒಂದೇ ಮಾರ್ಗವನ್ನು ಹಿಡಿದಂತ ಆಯ್ತು. ಅದ್ರ ಬಗ್ಗೆ ಏನು ವಿವಾದ ಬಂತು? ವಿವಾದವೇ ಇಲ್ಲ ಅಂತ ಹೀಗದರ ಅಭಿಪ್ರಾಯ ಆಗ್ತದೆ. ಮುಂದೆ ಇನ್ನೋಡಿ ಅಲ್ಲಿ ಅನೀಶ್ವರಾಪೇಕ್ಷತ್ವ ಅಂತ ಹೀಗೊಂದು ಇನ್ನೋಡಿ ಅಲ್ಲಿ ಮುಂದೆ ಅವರು ಏವಂ ವಾ ಅಂತ ಬರೆದಿದ್ದಾರೆ ನೋಡಿ. ಇನ್ನೂ ಒಂದು ಪ್ರಶ್ನೆ, ಅದನ್ನ ಜಯತೀರ್ಥರು ಹೇಗೆ ಬರೆದಿದ್ರು ಹಾಗೆ ಇವರು ಕೂಡ ಏವಂ ವಾ ಈ ರೀತಿಯಾಗಿಯೂ ಇನ್ನೊಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವಾಗಿಯೂ ಕೂಡ ಈ ಅನೀಶ್ವರಾಪೇಕ್ಷತ್ವ ಅಂತ ತಗೋಬಹುದು. ನಾನು ಪರತಂತ್ರತ್ವ ಸಾಮ್ಯೇಪಿ ಎಲ್ಲರೂ ಪರತಂತ್ರರೇ ಆದರೂ ಕೂಡ ಜೀವಾನಾಂ ಜೀವಾಂತರ ನಿಯಾಮಕತ್ವಾತ್, ಒಬ್ಬ ಜೀವ ಇನ್ನೊಬ್ಬ ಜೀವನ ನಿಯಾಮಕ ಅಂತ ನೀವೇ ಒಪ್ತಿರಲ್ಲ ನಿಮ್ ಸಿದ್ಧಾಂತದಲ್ಲಿ. ಹಾಗೆ ಬಂದಿದೆ ಜಯತೀರ್ಥರ ಟೀಕಾದಲ್ಲಿ, ಹಾಗೆ ಬಂದಿದೆ. ತ್ವನ್ಮತೆ ಅಂತ ಬಂದಿದೆ, ತ್ವನ್ಮತೆ ಅಂತ ಬರಲಿಲ್ಲ ಅಷ್ಟೇ. ನಿಮ್ಮ ಮತದಲ್ಲೇ ಹಾಗೆ ಬಂದಿದೆ. ಆದ್ರಿಂದ ಅದು ಸಾಧ್ಯ ಇಲ್ಲ ಅಂತ ಯಾಕೆ ಅಂತ ಹೇಳ್ತೀರಿ ಅಂದ್ರೆ ಅದಕ್ಕೆ ಮತ್ತೆ ಅನೀಶ್ವರಾಪೇಕ್ಷತ್ವ ಅಂತಲೇ ಉತ್ತರ. ಯಥಾ ಅಸ್ಮತ್ ಪಕ್ಷೇ ಸತಿ ರಾಜ್ಞೆ, ಅದು ಕಥೆ ನಮ್ಗೆ ಗೊತ್ತಿದ್ದೇ ಇದೆ. ನಮ್ಮ ಪಕ್ಷದಲ್ಲಿ ಒಬ್ಬ ರಾಜ ಇದ್ದಾನೆ ಅಂತಿದ್ದಾಗ, ಮಂಡಲೇಶನಾದ ರಾಜ ಇದ್ದಾಗ ಪ್ರಜೆಗಳು ರಾಜನ ಶಕ್ತಿಯಿಂದ ಒಬ್ರು ಅಧಿಕಾರಿ ಆಗ್ತಾರೆ, ಒಬ್ರು ಅವರ ಅಧೀನರಾದಂಥ ಪ್ರಜೆಗಳಾಗಿ ಉಳಿದಿರ್ತಾರೆ. ಹಾಗೆ ಈಶ್ವರ ಅನ್ನೋನೊಬ್ರು ಇದ್ರೆ ಈಶ್ವರನ ಶಕ್ತಿಯಿಂದ ಒಬ್ಬ ನಿಯಾಮಕ ಒಬ್ಬ ನಿಯಮ ಅಂತ ಹೀಗೆಲ್ಲ ಪರಂಪರೆಯನ್ನು ಒಪ್ಪಬಹುದು. ಆದ್ರೆ ತಥಾ ಪರಪಕ್ಷೇನ ಸಂಭವತಿ, ನಿಮ್ ಪಕ್ಷದಲ್ಲಿ ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಪರೇಣ ಈಶ್ವರ ಅನಭ್ಯುಪಗಮಾತ್, ಬೇರೆ ನೀವು ಆ ಈಶ್ವರನನ್ನು ಒಪ್ಪಲೇ ಇಲ್ಲ. ಇದಂಚ ವಾಕ್ಯದ್ವಯಸ್ಯ ಯೋಜನಾದ್ವಯಂ, ಅಲ್ಲೇನು ಜಯತೀರ್ಥ ಟೀಕಾದಲ್ಲೂ ನಾವು ನೋಡಿದ್ವಲ್ಲ, ಎರಡು ಪ್ರಶ್ನೆಗೂ ಒಂದೇ ಥರದ ಉತ್ತರ ಅಂತ ಹೀಗೆಲ್ಲ. ಅದು ನಮಗೆ ಬೇಕಾದಂತೆ ಅದನ್ನ ಹೊಂದಿಸ್ಕೋಬೇಕು. ಟೀಕಾಯಾಮ್ ತತ್ವಪ್ರದೀಪೋಕ್ತಮೇವ ಉಕ್ತಂ, ಟೀಕಾದಲ್ಲಿಯೂ ಕೂಡ ತತ್ವಪ್ರದೀಪದಲ್ಲಿ ಇದ್ದೇ ಇದೆ. ನಿಯಮ ಪ್ರಮಾಣಾಭಾವ ಅನೀಶ್ವರಾಪೇಕ್ಷತ್ವಂ ಚ ಇತಿ ಉಭಯತ್ರಾಪಿ ಹೇತು ಅಂತ ತತ್ವಪ್ರದೀಪದಲ್ಲಿ ವಾಕ್ಯ ನಾವು ಕಳೆದ ದಿವಸ ನೋಡಿದ್ದೇವೆ. ನಿಯಮ ಪ್ರಮಾಣಾಭಾವ ಅನ್ನೋದೊಂದು ಕಾರಣ, ಈಶ್ವರನನ್ನು ಒಪ್ಪಲಿಲ್ಲ ಅನ್ನೋದೊಂದು ಕಾರಣ. ಇವು ಈ ಎರಡು, ಈ ಅನವಸ್ಥಿತಿಗೆ ಮತ್ತು ಅಸಂಭವಕ್ಕೆ ಎರಡಕ್ಕೂ ಕೂಡ ಕಾರಣ ಆಗ್ತದೆ. ಎರಡೆರಡು ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ತಾತ್ಪರ್ಯ. ಉಭಯತ್ರ
ಅನವಸ್ಥಿತ್ಯ ಸಂಭವಯೋ ಇತ್ಯರ್ಥ ಅಂತ ಅದರ ಅಭಿಪ್ರಾಯ. ಉಭಯತ್ರ ಹೇತು, ಉಭಯತ್ರ ಅಂತ ತತ್ವಪ್ರತಿಪದ ಮಾತನ್ನು ತಗೊಂಡು ಅದಕ್ಕೆ ವ್ಯಾಖ್ಯಾನ ಮಾಡ್ತಿದ್ದಾರೆ. ಬರೇ ಭಾಷೆಗೆ ವ್ಯಾಖ್ಯಾನ ಮಾಡಲಿಲ್ಲ ಭಾಷೆ ದೀಪಿಕಾಚಾರ್ಯರು. ಉಭಯತ್ರ ಅಂದ್ರೆ ಎಲ್ಲಿ ಅನವಸ್ಥಾ ದೋಷಕ್ಕೂ ಅಸಂಭವ ದೋಷಕ್ಕೂ ಎರಡಕ್ಕೂ ಇದನ್ನು ತಗೊಳ್ಬೇಕು ಅಂತ ಅದರ ತಾತ್ಪರ್ಯ. ನಿಯಮ ಅನ್ನುವಲ್ಲಿ ಬೇರೆ ಪ್ರತ್ಯಯ ಬಂದಿದೆ, ನಿಯಮನ ಅನ್ನುವಲ್ಲಿ ಬೇರೆ ಪ್ರತ್ಯಯ ಬಂದಿರ್ತದೆ. ಕೆಲವು ಸರಿ ಎರಡೂ ಪ್ರತ್ಯಯಾಂತ ಶಬ್ದಗಳಿಗೂ ಒಂದೇ ಅರ್ಥ ಬರಬಹುದು, ಸಾಮಾನ್ಯವಾಗಿ ಬೇರೆ ಬೇರೆ ಅರ್ಥಗಳಿರ್ತವೆ. ನಿಯಮ ಅಂದ್ರೆ ಬೆಳಿಗ್ಗೆ ನಾನು ಏಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಸ್ನಾನ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಬೇಕು ಅನ್ನೋದೊಂದು ನಿಯಮನ. ಇದೊಂದು ನಿಯಮ ಅಂತಾರೆ ಇದಕ್ಕೆ. ನಿಯಮ ಅಂದ್ರೆ ವಿಧಿ, ಶಾಸ್ತ್ರ ವಿಧಿ, ಹೀಗೊಂದು ರೂಲ್ ಅಂತ ಅರ್ಥ. ಇನ್ನ ನಿಯಮನ ಅಂದ್ರೆ ನಿಯಂತ್ರಿಸುವಿಕೆ, ಕಂಟ್ರೋಲ್ ಅಂತ ಅರ್ಥ. ಈಗ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ನಿಯಂತ್ರಿಸ್ತಾ ಇರ್ತಾನಲ್ಲ ಅದಕ್ಕೆ ನಿಯಮನ ಅಂತ ಹೀಗೆ ಹೇಳ್ತಾರೆ. ಆ ವ್ಯಕ್ತಿ ಮಾಡುವ ನಿಯಮ ಮಾಡುವಿಕೆ ಎಂಬ ಕೆಲಸ ಅಂತ ಅರ್ಥ. ಈಗ ಭೋಜನ ಅಂದ್ರೆ ಭೋಜನ ಮಾಡುವಿಕೆ ಎಂಬ ಕೆಲಸ, ಶಯನ ಅಂದ್ರೆ ಮಲಗುವಿಕೆ ಎಂಬ ಕೆಲಸ, ಗಮನ ಅಂದ್ರೆ ಹೋಗುವಿಕೆ ಎಂಬ ಕೆಲಸ. ಹಾಗೆ ನಿಯಮನ ಅಂತಂದ್ರೆ ನಿಯಮಿಸುವ ಕೆಲಸ ಅಂತ ಅರ್ಥ. ನಿಯಮ ಅಂದ್ರೆ ಶಾಸ್ತ್ರದಲ್ಲಿ ಕಂಡಂಥ ಒಂದು ವಿಧಾನ ಅಂತ ಅರ್ಥ. ಹೀಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಬಂದಿದೆ. ಶಾಸ್ತ್ರದಲ್ಲಿ ನಿಯಮ, ಲೋಕದ ನಿಯಮ, ಕಾನೂನಿನ ನಿಯಮ, ಹೀಗೆ ಅವೆಲ್ಲ. ನಿಯಮ ಅನ್ನೋದು ಒಂದು ರೂಲ್ ಅನ್ನೋ ಅರ್ಥವನ್ನು ಹೇಳ್ತದೆ. ನಿಯಮನ ಅಂತ ಅನ್ನೋದು ಆ ಕೆಲಸ, ಆ ವ್ಯಕ್ತಿ ಮಾಡುವಂತಹ ಕೆಲಸವನ್ನು ಹೇಳ್ತದೆ. ಆದ್ರಿಂದ ಅವಾಗ ನಡುವೆ ಹೀಗೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಕೆಲವು ಸರಿ ಪ್ರತ್ಯಯಗಳು ಭಿನ್ನ ಭಿನ್ನವಾದ ಅರ್ಥದಲ್ಲಿ ಬರೋದ್ರಿಂದ, ಎರಡು ಬೇರೆ ಬೇರೆ ಪ್ರತ್ಯಯಗಳು ಒಂದೇ ಅರ್ಥದಲ್ಲೂ ಬರೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಇಂತಹ ನಿಯಮಗಳಿಗೆ ಭಂಗನೂ ಬರಬಹುದು. 267ನೇ ಪುಟದಲ್ಲಿ ಭಾಷ್ಯ ದೀಪಿಕಾದಲ್ಲಿ ಕೆಳಗೊಂದು ಅಡಿ ಟಿಪ್ಪಣಿ ಇದೆ. ಕ ಪಾಠೆ ಏವಂ ವಾಕ್ಯ ವಿನ್ಯಾಸೋ ವಿದ್ಯತೆ ಅಂತ. ಭಾಷ್ಯ ದೀಪಿಕಾದಲ್ಲಿನ ವಾಕ್ಯದಲ್ಲೇ ಸ್ವಲ್ಪ ಏನೋ ಬೇರೆ ರೀತಿಯಾಗಿ ಇದ್ದಂತೆ ಕಾಣಿಸ್ತದೆ. ಅರ್ಥ ಎಲ್ಲ ಒಂದೇನೆ. ಈಗ ನಾವು ನಿಯಮ ಪ್ರಮಾಣಾಭಾವ ಅಂತ ವಾಕ್ಯ ಇದೆ. ಪೂರ್ವ ವ್ಯಾಖ್ಯಾನವತ್ ನ ಅತ್ರ ಸಪ್ತಮಿ ತತ್ಪುರುಷ ನಿಯಮೇ ಪ್ರಮಾಣಾಭಾವ ನಿಯಮ ಪ್ರಮಾಣಾಭಾವ ಅಂತ ಮಾಡ್ಕೊಂಡ್ವಲ್ಲ, ಹಾಗಲ್ಲ. ಇಲ್ಲಿ ಕರ್ಮಧಾರಯ ಸಮಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಯಮ ಪ್ರಮಾಣ ಅಂದ್ರೆ ಏನರ್ಥ? ನಿಯಮ್ಯತೆ ವ್ಯವಸ್ಥಾಪ್ಯತೆ ಅರ್ಥ ಅನೇನೈತಿ ನಿಯಮ. ಇಲ್ಲಿ ನಿಯಮ ಅಂದ್ರೆ ನಿಯಾಮಕವಾದ ಪ್ರಮಾಣ ಅಂತ ಅರ್ಥ. ನಿಯಮ್ಯತೆ ವ್ಯವಸ್ಥಾಪ್ಯತೆ ಅನೇನ ಅರ್ಥ ಅನೇನ. ಅರ್ಥ ಅಂದ್ರೆ ವಿಷಯ, ಒಂದು ತತ್ವ, ಅದು ವ್ಯವಸ್ಥಾಪ್ಯತೆ ನಿರ್ಧರಿಸಲ್ಪಡುತ್ತದೆ. ಯಾವುದರಿಂದ? ಅನೇನ, ಈ ಪ್ರಮಾಣದಿಂದ, ಶಾಸ್ತ್ರ ಪ್ರಮಾಣದಿಂದ. ಹಾಗಾಗಿ ನಿಯಮ ಅಂದ್ರೆ ನಿಯಮ ಈಸ್ ಈಕ್ವಲ್ ಟು ನಿಯಾಮಕಂ. ತಥಾಚ ನಿಯಮ ಪ್ರಮಾಣಾಭಾವ ಅಂದ್ರೆ ನಿಯಮಶ್ಚ ತತ್ ಪ್ರಮಾಣಂಚ ನಿಯಮ ಪ್ರಮಾಣಂ. ನಿಯಮ ಪ್ರಮಾಣಸ್ಯ ಅಭಾವ ಅಂತ ಅರ್ಥ. ಮೂಲ ಕರ್ಮಧಾರಯ ಸಮಾಸ ಮಾಡಿದ್ರು. ನಿಯಾಮಕ ವಿಶೇಷ ಪ್ರಮಾಣಾಭಾವ ಇತ್ಯರ್ಥ. ವಿಶೇಷಶ್ಚ ತತ್ ಪ್ರಮಾಣಂಚ ಅಥವಾ ವಿಶೇಷಂಚ ತತ್ ಪ್ರಮಾಣಂಚ ವಿಶೇಷ ಪ್ರಮಾಣಂ. ನಿಯಾಮಕಂಚ ತತ್ ವಿಶೇಷ ಪ್ರಮಾಣಂಚ ನಿಯಾಮಕ ವಿಶೇಷ ಪ್ರಮಾಣಂ. ಅಲ್ಲಿ ಆಚಾರ್ಯ ವಾಕ್ಯದಲ್ಲಿ ನಿಯಮ ಪ್ರಮಾಣ ಅಂತಿದೆ. ನಿಯಮ ಚ ತತ್ ಪ್ರಮಾಣಂಚ ಅಥವಾ ನಿಯಮಂಚ ತತ್ ಪ್ರಮಾಣಂಚ. ಅಲ್ಲಿ ಬಂದಿರುವ ಪ್ರತ್ಯಯ ಎರಡೆರಡು ನಪುಂಸಕಲಿಂಗದಲ್ಲೂ ಬರ್ತದೋ ಪುಲ್ಲಿಂಗದಲ್ಲೂ ಬರ್ತದೋ ನನಗೆ ನೆನಪಿಲ್ಲ, ಆದ್ರಿಂದ ಎರಡನ್ನೂ ಹೇಳಿದೆ. ಆದ್ರಿಂದ ನಿಯಮೇ ಪ್ರಮಾಣಾಭಾವಾತ್ ಒಂದು, ನಿಯಮಶ್ಚ ತತ್ ಪ್ರಮಾಣಂಚ ನಿಯಮ ಪ್ರಮಾಣಂ. ನಿಯಮ ಅಂದ್ರೆ ಇದನ್ನ ಸರಿಯಾಗಿ ನಿರ್ಧರಿಸುವ ಅಂತ ಅರ್ಥ. ಇಲ್ಲಿ ಅದು ಆ ಶಬ್ದ ಪ್ರಮಾಣಕ್ಕೆ ವಿಶೇಷಣ. ಈಗ ಒಂದು ಮಾಡ್ಕೊಂಡಿದ್ದಾರೆ. ಜಯತೀರ್ಥರ ಟೀಕಾದಲ್ಲಿಯೂ ಕೂಡ ನಿಯಮೇತಿ ಅಂತ ಮೊದಲನೊಂದು ಆಮೇಲೆ ಒಂದು ಎರಡು ವ್ಯಾಖ್ಯಾನ ಇದೆಯಲ್ಲ, ಅಲ್ಲಿ ಅಗ್ನೇಹೇ ಸ್ವತಂತ್ರತ್ವೇ ಜೀವಾಂತರಸ್ಯಾಪಿ ತತ್ ಸ್ಯಾತ್ ಅನ್ಯಥಾ ಅಗ್ನೇರಪಿ ತನ್ನ ಸ್ಯಾತ್ ಜೀವತ್ವ ಸಾಮ್ಯೇಪಿ ಅಗ್ನೇರೇವ ಸ್ವಾತಂತ್ರ್ಯಂ ಅನ್ಯೇಷಾಂ ನ ಇತಿ ನಿಯಮೇ ಪ್ರಮಾಣಾಭಾವ ಸಪ್ತಮಿ ತತ್ಪುರುಷ ತೋರಿಸಿದ್ದಾರೆ. ಅದಾದ್ಮೇಲೆ ಮುಂದೆ ಇನ್ನೊಂದು ಕಡೆ ಇತ್ಯತೋ ವಾಹ ನಿಯಮೇತಿ ಅಂತಿದೆಯಲ್ಲ, ಅಲ್ಲಿ ನಿಯಾಮಕ ವಿಶೇಷ ಅಂತ ಮಾಡಿದ್ದಾರೆ. ಒಂದು ನಿಯಾಮಕವಾದದ್ದು ಇಲ್ಲಿ ಪ್ರಮಾಣ, ಅಲ್ಲಿ ನಿಯಮ ಅಂದ್ರೆ ಹೀಗೊಂದು ವಿಧಾನ ಅಂತ ಅರ್ಥ ಅಲ್ಲಿ ಮೇಲೆ. ಇಲ್ಲಿ ನಿಯಾಮಕವಾದದ್ದು ಪ್ರಮಾಣ. ಅಂಥ ಪ್ರಮಾಣದ ಬಗ್ಗೆ ಅಂಥ ಒಂದು ಪ್ರಮಾಣ ಇದೆ ಅಂತ ಹೇಳಿಕ್ಕೆ ಯಾವುದೇ ಪ್ರಮಾಣ ಇಲ್ಲ ಅಂತ ಜಯತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದಂತೆ ಕಾಣಿಸ್ತದೆ.
ಗುರುವರ್ಥ ಟೀಪಿಕಾ ಟಿಪ್ಪಣಿಯಲ್ಲಿ 791ನೇ ಪುಟದಲ್ಲಿಯೂ ಕೂಡ ಅಸ್ಯಾಂ ಶ್ರುತೌ ನಿಯಮ್ಯತೆ ಅನೇನ ಇತಿ ವ್ಯುತ್ಪತ್ತ್ಯ ನಿಯಮಪದಂ ನಿಯಾಮಕ ಪರಮಿತಿ ಜ್ಞೇಯಂ ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ಅಂತ ಅದು ಹಿಂದಿನ ವಾಕ್ಯದಲ್ಲಿದೆ. ಜಯತೀರ್ಥ ಟೀಕಾದಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಈಶ್ವರ ವಿಷಯಿಣಿ ಶ್ರುತಿ ನ ಮಾನ್ಯ ಚೇತ್ ನ ಮಾನ್ಯ ಚೇತ್. ಭಗವಂತನ ಕುರಿತಾದ ಶ್ರುತಿಯನ್ನು ಸ್ವೀಕಾರ ಮಾಡದೆ ಹೋದರೆ ಸುತರಾಂ ಜೀವ ವಿಷಯಿಣಿ ಇತಿ ಭಾವೇನ ಉಕ್ತಂ. ಭಗವಂತನ ಬಗ್ಗೆನೇ ನೀವು ಒಪ್ಪಲಿಕ್ಕೆ ತಯಾರಿಲ್ಲ ಅಂದಮೇಲೆ ಜೀವನ ವಿಷಯದಲ್ಲಿ ನೀವು ಹೇಳಿದನೆಲ್ಲ ಹೇಗೆ ಒಪ್ಪೋದು ಅಂತ ಹೀಗಾದ್ರೆ ತಾತ್ಪರ್ಯ. ಅದಕ್ಕೆ ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ಅಂತ ಅರ್ಥ ಹೇಳಿದ್ದಾರೆ. ಇತಿ ಭಾವೇನ ಉಕ್ತಂ. ಜಯತೀರ್ಥರ ಟೀಕಾದಲ್ಲಿ ನಿಯಮೇತಿ ನಿಯಮೇತಿ ಅಂತ 2 ಸರಿ ಪ್ರತೀಕ ಗ್ರಹಣ ಇದೆಯಲ್ಲ, ಮೊದಲನೇದ್ರಲ್ಲಿ ನ ಅನ್ಯೇಷಾಮಿತಿ ನಿಯಮೇ ಪ್ರಮಾಣಾಭಾವಾತ್ ಅಂತ ಸಪ್ತಮಿ ತತ್ಪುರುಷ ಇದೆ. ಎರಡನೇದ್ರಲ್ಲಿ ನಿಯಮೇತಿ ಅಂತ ಬಂದ್ಮೇಲೆ ನಿಯಾಮಕ ವಿಶೇಷೇ ಪ್ರಮಾಣಾಭಾವಾತ್ ಅಂತಿದೆ. 1-2 ಪುಸ್ತಕಗಳಲ್ಲಿ ಹಾಗೇ ಇದೆ. ಆದರೆ ಅದನ್ನ ವಾದಿರಾಜ ತೀರ್ಥರು ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ಅಂತ ಕರ್ಮಧಾರೆ ಸಮಾಸ ಮಾಡಿದ್ದಾರೆ. ಮತ್ತೆ ಸಂಶೋಧನಾ ಮಂದಿರದಿಂದ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಿಂದ ಪ್ರಕಟಿತ ಆಗಿರುವ ಪುಸ್ತಕದಲ್ಲಿಯೂ ಕೂಡ ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ಅಂತನೇ ಇದೆ. ನಿಯಾಮಕ ವಿಶೇಷೇ ಹೀಗೊಂದು ನಿಯಾಮಕ ಪ್ರಮಾಣ ಇದೆ ಎಂಬುದರ ಬಗ್ಗೆ ಪ್ರಮಾಣ ಇಲ್ಲ ಅಂತ ಹೀಗೆಲ್ಲ ಅದು ದ್ರಾವಿಡ ಪ್ರಾಣಾಯಾಮ ಆಗ್ತದೆ. ನಿಯಾಮಕವಾದ ವಿಶೇಷ ಪ್ರಮಾಣ ಅಂತ ಹೀಗಾದ್ರ ಅರ್ಥ. ಅದನ್ನೇ ಆ ಭಾಷ್ಯ ದೀಪಿಕಾದಲ್ಲಿ ಒಂದು ಭಾಷ್ಯ ದೀಪಿಕಾದ ವಾಕ್ಯನೂ ಕೂಡ ಯಾವುದೊಂದು ಬೇರೆ ಪಾಠಾಂತರ ಪ್ರಕಾರ ಆಗಿದೆ. ಅದರಿಂದ ಜಯತೀರ್ಥ ಟೀಕಾದಲ್ಲಿ ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ನಿಯಾಮಕ ವಿಶೇಷ ಪ್ರಮಾಣಾಭಾವಾತ್ ಅಂತ ಅದನ್ನ ಸಮಸ್ತ ಪದ ಮಾಡಿ ವಿಶೇಷ ಅನ್ನೋದನ್ನ ತೆಗೆದು ಹಾಕೊಳ್ಬೇಕು. ಅದು ವಾದಿರಾಜ ತೀರ್ಥರ ಪಾಠ ಅಂತ ಅದನ್ನು ಸ್ವೀಕಾರ ಮಾಡುವುದೇ ಒಳ್ಳೆಯದು. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.